ಮಾಡಿ ಮಾಡಿ ಹಾಕ್ಲಿ ಮಾಡೋಣ ನೀವು. ಬರ್ರಿ ಈಗ ನೆಕ್ಸ್ಟ್ ಸಾಣಿಗೊಪ್ಪ ಬರ್ರಿ ಬಡ ಬರ್ತಾನೆ. ಮತ್ತೆ ಯಾರು ನೀವು ಯಾರು ನಿಮ್ಮಂಚ ಹೌದಣ್ಣ ಬಾಪ ನೀ ಬಾ ಬಾಮ ನೀ ಬಾ ಬರ್ರಿ. ಏ ಇವ್ರ ನೀವು ಬರ್ರಿ ಬಾಮ ಬಂದ್ರು ಬಡ ಬಡ ಕುಂದ್ರಬೇಕು. ಒಬ್ರು ಯಾರು ಲೇಡೀಸ್ ಬರ್ರಿ ಕೊನೆಕ ಮಾಡಿ ಕುಂದ್ರ ಬಡಬಡ ಕುಂದ್ರಬೇಕು. ಏ ಹಾಗೇನೆ ಗೌರಿ ಮೇಡಮ್ ಇಲ್ಲ ಬರ್ರಿ ಬೇಗ ಬರ್ಬೇಕು ಬೇಗ ಬರ್ಬೇಕು. ಗೌರಿ ಮೇಡಮ್ ದಾರಿ ಬಿಟ್ರೆ ಅವ್ರ ಸಿನಿಮಾ ನಿರ್ಮಾಪಕಿ ಯಾಕೆ ಬರ್ರಿ ಬಾಮ ನೀವು ಸನ್ಮಾನ ಮಾಡ್ರಿ ಬಾಮ ಗೌರಮ್ಮ ನೋಡಿಲ್ಲ ಆಗಲ್ಲ ನೋಡಿ ನೀವು ಬಂದಿದ್ದ ಗೊತ್ತಿಲ್ಲ ಬೆಟ್ಟ ಆಗ್ಬೇಕಿಲ್ಲ ಬಂದಿನ ಅಂತ ತುಂಬಮ್ಮ ಓಕೆ ಮಾಡಿ ಇವ್ರಿಗೆ ಮಾಡಿ ನೋಡಮ್ಮ. ಆಮೇಲೆ ಇವೆಲ್ಲ ತೆಗೆದ್ಬಿಡ್ರಿ. ನೆಕ್ಸ್ಟ್ ಆ ಕಡೆ ಸೈಡ್ ಬಂದ್ಬಿಡ್ರಿ. ಸ್ಟಾರ್ಟ್ ಪ್ರೋಗ್ರಾಮ್ ನಮ್ಮ ಇದು ನಾಳೆ ಸನ್ಮಾನ ಮಾಡ್ರಿ ಇವತ್ತಿಲ್ಲ ಎಲ್ಲ ಸರಿ ಕರಿ ಜಯ ಸರ್ ಶೆಟ್ಟಿ ಬಾರಪ್ಪ. ಏ ಇವರು ಬರೀ ಗುರುನ್ ಮಟ್ರ ಬರಬೇಡ ಬರ್ಬೇಕು. ಇವ್ರು ಯಾರು ಪಾಪ ಯಾರು ಹಾ 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 ಮಾಡಿ ಬೇಗ ಮಾಡಿಬಿಡ್ಬೇಕು ಪಟ್ಬಿಟ್ಟ. ಈಗ ಎಲ್ಲ ಚೇರ್ ತೆಗೆದ್ಬಿಡ್ರಿ ಇದನ್ನ ಪಟ್ ಪಟ್ಟ. ಈ ಸದ್ಯ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಏ ಸನ್ಮೇಶ ತೊಂಬ ಅವ್ರು ತೊಂಬ ವಿಜಯಾನಂದ ಕಾಶ್ಯಪ್ನವ್ರದ್ದು ದಂಪತಿಗಳದ್ದು. ಓಕೆ ಧನ್ಯವಾದಗಳು. ಆಗಲಿ ಚಪ್ಪಾಳೆ. ಶ್ರೀಗಳಿಂದ ಕಾಶ್ಯಪ್ನವರಿಗೆ ಸನ್ಮಾನ ಕಾರ್ಯಕ್ರಮ. ಆಗಲಿ ಚಪ್ಪಾಳೆ. ಯಾವ್ದು ಇಲ್ಲೇ ಮಾಡಿ ನಿಂದಿರ್ತೀನಿ ಬೇಡ ಬೇಡ ಅಲ್ಲ ನಿಂದ್ರಾಗ್ತದೆ ಸಮಸ್ಯೆ. ಎಲ್ಲ ತೆಗೀರಿ. ಈಗ ಎಲ್ಲ ತೆಗೀರಿ. ಇಷ್ಟು ಬಡ ತೆಗೀರಿ. ಆಶೀರ್ವಾದ ಕಡಿ ಅಜ್ಜಾರ ಒಂದ್ ನಿಮಿಷ ಮತ್ತೆ ಟಿಕೆಟ್ ಅಜ್ಜಾರ ಇನ್ನೇನ್ ಬರಕ್ಕಿಲ್ಲ ಮಠಕ್ಕೆ.
ಜಲ್ದಿ ಮುಗಿಸ್ಬೇಕ್ರಿ ಬುದ್ಧಿ ಅಜ್ಜಾರ ಮಾತಾಡ ಮುಂದೆ ಯಾಕೆ ಅಡ್ಡಾಡ್ತಿರ್ಲಿ ಅಪ್ಪ ಹೌದಾ ನಾವು ಮೊದ್ಲು ಹಿಂಗ್ ಮಾತಾಡ್ತಿದ್ದಿಲ್ರಿ ಯಾವಾಗ ಸಿದ್ದನ ಕೊಳಕ್ ಬರಾಕತ್ತಿದ್ವಿ ನಮ್ ಪ್ರವಚನ ಹೋಗಿ ಅಜ್ಜಾರ್ದ ಒಂದಿಟ್ಟು ಶಕ ಬಡ್ದ್ಬಿಟ್ಟೈತಿ ನಮ್ಗೆ ಹೌದಾ ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಶಿವಕುಮಾರ ಸ್ವಾಮಿಗಳವರು ಭಕ್ತರಿಂದ ಕಾಣಿಕೆ ಬೇಡುವವರು ಸ್ವಾಮಿಗಳು ಆಗೋದಿಲ್ಲ ಭಕ್ತರ ಮುಖದೊಳಗ ಯಾವಾಗ ನಗುವನ್ನ ತರ್ತಾರ ಅವ್ರು ನಿಜವಾಗಿರುವಂತ ಸ್ವಾಮಿಗಳು ಅಂತ ಹೇಳ್ತಾರೆ ನೋಡಿ ಅದು ಬಹಳ ಸತ್ಯ ಅದ ಅದರಿಂದ ಅದರ ಭಾವಾರ್ಥ ಏನು ಅಂದ್ರೆ ಯಾರು ನಗನಗ್ತಾ ಇರ್ತಾರೆ ಅವರ ಆರೋಗ್ಯವಂತರಾಗಿರ್ತಾರೆ ಅವರ ಆಯುಷ್ಯ ಹೆಚ್ಚಾಗತ್ತೆ ನನ್ನ ಭಕ್ತರ ಆಯುಷ್ಯ ಇನ್ನೂ ಹೆಚ್ಚಾಗ್ಲಿ ಮಠ ಬೆಳೀಲಿ ಅನ್ನುವಂತ ಅಪೇಕ್ಷೆ ಇಟ್ಕೊಂಡು ಆ ಮಾತು ಹೇಳ್ತಾರೆ ನೋಡ್ರಿ ಅಂಥ ಒಂದು ಪೂಜೆ ಗುರುಗಳ ಒಂದು ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಭವ್ಯವಾಗಿರುವಂತ ಕಾರ್ಯಕ್ರಮ ಬಹುಶಃ ಸಮಯ ಬಹಳ ಆಗೈತಿ ಒಂದೆರಡು ಮಾತಿನಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ ಏನು ಅಂದ್ರೆ ಬಹುಶಃ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಮನುಷ್ಯಾಗ ಇಷ್ಟೊಂದು ಇಲ್ಲಿ ಮುಗಿಸ ಬಿಡ್ತೇನೆ ಬಹಳ ರಾಗ ಎಳಿಬೇಡ್ರಿ ತಾಳ್ಮೆ ಅನ್ನೋದು ಯಾಕೆ ಮುಖ್ಯ ಅಂದ್ರೆ ಈಗ ನಿಮ್ಗೂ ಬರುತ್ತಿದೆ ಇನ್ಕ್ಲೂಡಿಂಗ್ ಟು ಯು ಆಯ್ತು ನೀನು ಚಲೋ ಅಂತೀಗವ ಧನ್ಯವಾದಗಳು ಗುರುಗಳಿಗೆ ಈಗೆಲ್ಲ ತೆಗಿರ್ಲಿ ಅವನ್ನ ಅಷ್ಟು ತೆಗಿರಿ ಓಯ್ ತೆಗಿರಿ ಪಟ್ ಪಟ್ ಬಟ್ ಅಪ್ಪರ ಆಶೀರ್ವಾದ ತಗೊಳ್ಳೋದೇ ನಾನು ಯಾವುದೂ ಮಾಡಲ್ಲ ಬಟ್ ಅವರಾಗ್ಲಿ ಅಂದಿದ್ದಕ್ಕೆ ನಾನು ಮಾಡ್ತೇನೆ ಎಸ್ಪೆಷಲಿ ನಾನು ಆರ್ಕೆಸ್ಟ್ರಾ ಒಳಗೆ ಅಪ್ಪಾಜಿ ಅವರ ಒಂದು ಧ್ವನಿ ಮಿಮಿಕ್ರಿ ಮಾಡ್ತಾ ಇರ್ತೀನಿ ಯಾವುದೇ ಒಂದು ದನಿ ಮಾಡಿದ್ರು ಅದಕ್ಕೆ ಪರಿಪೂರ್ಣವಾಗಿರ್ಬೇಕು ಅದಕ್ಕೆ ಕಾರಣಕರ್ತರು ನೀವು ಅಭಿಮಾನಿ ದೇವರುಗಳು ಅದಕ್ಕೆ ಅಣ್ಣವ್ರ ಕಾಲ ಅಂತ ಹೇಳಿದ್ರೆ ಅಭಿಮಾನಿ ದೇವರುಗಳು ಅಂತ ಒಂದು ಜೋರಾಗಿ ಚಪ್ಪಾಳೆ ಹೊಡ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆ ಏ ಚಪ್ಪಾಳಿ ಹಾಡ್ರ ಮಾರ ಸ್ವಲ್ಪ ಮಾತ್ರಲ್ಲ ಹಂಗ ಚಲೋ ಐತಲ್ಲ ಸಾಂಗ್ ಎಲ್ಲ ಸಾಂಗ್ ಹಾಡೋಣ ಮತ್ತೆ ಡ್ಯಾನ್ಸ್ ಗೇನ್ಸ್ ಮಾಡ್ಬೇಕಂತ ನಮ್ಗೆ ಗೊತ್ತೇನೆ ಇಲ್ಲಲ್ಲ ಮತ್ತೆ ಹೊಡ್ರಿ ಚಪ್ಪಾಳೆ ಹೊಡ್ರು ಮಾರ ಇದು ಎಷ್ಟನೇ ವರ್ಷದ ಕಾರ್ಯಕ್ರಮ ನಿಮ್ಗೆ ಗೊತ್ತಾಗ್ತಿಲ್ಲ ಎಲ್ಲರಿಗೂ ನೋಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಲ್ಲಿ ನಡೀತಂದ್ರೆ ಅದಕ್ಕೆ ಯಾರು ಕಾರಣ ನೀವ ಕಾರಣ ಅಪ್ಪ ಎಲ್ಲರೂ ಹೊಡ್ರಪ್ಪ ಅಭಿಮಾನಿ ದೇವರುಗಳ ಒಂದು ಚಪ್ಪಾಳೆ ಯಾವತ್ತಿದ್ರು ಮಠ ನಿಂತಿದೆ ಆದ್ರೆ ಇಲ್ಲಿ ಎಲ್ಲರೂ ಬರ್ತಾರೆ ಸಮಾಡಕ್ಕೆ ಎದಕ್ ಬರ್ತಾರ ಅಪ್ಪ ಯಪ್ಪ ಯಪ್ಪ ಅಂತಾರ ಮೊದಲು ನಿಮ್ ತಂದೆ ತಾಯಿ ಸಮಾಡ ಅಂತ ಹೇಳ್ತೇನೆ ನಾನು ಕರೆಕ್ಟ್ ಅದ್ರಲ್ಲಿ ಎಲ್ಲರೂ ಹೇಳದ ತಂದೆ ತಾಯಿ ಯಾವ ಸಮಾಡ್ತಾನ ನೋಡ್ರಿ ಗ್ಯಾರಂಟಿ ಅವ ಜೀವನದಾಗ ಉದ್ಧಾರ ಆಕ್ಕ ನೋಡಿ ಇಲ್ಲೇ ಹೇಳ್ಬಿಡ್ತೀನಿ ನಾನು ಗ್ಯಾರಂಟಿ ಹೌದಾ ಕರೆ ಐತಿಲ್ರೋ ಮರ ಇಲ್ಲ ಅಂದ್ರೆ ಚಪ್ಪಾಳೆ ಹೊಡಿಬೇಡ್ರಿ ಮತ್ತೆ ಕರೆಕ್ಟ್ ಐತಿಲ್ಲ ಹೌದಾ ಓಕೆ ಮತ್ತೆ ಅದು ಉಪೇಂದ್ರ ಕ್ಯಾಪನ್ ಅದ ಒಟ್ಟ ತೆಗಿಲ್ಲ ನಾನು ಐ ಲೈಕ್ ಇಟ್ ಅಂದಾಗ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಅಪ್ಪಾಜಿ ಅವರು ಮಿಮಿಕ್ರಿ ನಾನು ಮಾಡೋಕ್ಕಿಂತ ಮುಂಚೆ ಒಂದು ಸಂಗೀತ ಇದೆ ಅವ್ರದ್ದು ಅದಾದ್ಮೇಲೆ ಮತ್ತೆ ನಿಮಗೆ ಬಂದ್ ಮಾಡ್ತೀನಿ ನಾನೆಲ್ಲ ಅಂತ ಹೇಳ್ತಾ ಎಲ್ರಿಗೂ ಇದು ಸಿದ್ಧೈತ್ರಿ ಇವತ್ತವ ಎಲ್ಲರೂ ಜೋರಾಗಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಸೊ ಮಚ್ ಸರಿ ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಯಾವತ್ತಾದ್ರೂ ಮಠಕ್ಕೆ ಬಂದು ಅಜ್ಜರ್ ಇಲ್ಲದೆ ಇರ್ಬೇಕಾದ್ರೆ ಆಶೀರ್ವಾದ ಇವತ್ತನ ಪತಂಗಳ ಮುಂಜಾಲಾವು ಸಂಜೆಗೆ ಜಾವ್ ಹೊಡ್ರಿ ಮತ್ತೆ ಚಪ್ಪಳ ಅದಕ್ಕೂ ರೊಕ್ಕ ಕೊಡ್ತಾನ ಮತ್ತೆ ಆಪ್ ರೊಕ್ಕ ಕೊಡ್ತಾನ ಅಂತೇಳಿ ಚಪ್ಪಳ ಹೊಡ್ತೀರ ನೀವು ಎಲ್ಲ ಇಲ್ಲ ಭಾರಿ ಅಪ್ಪಲ್ಲ ಹೊಡ್ರ ಯಪ್ಪ ಸ್ವಲ್ಪ ಲೈಟ್ ಅದ ಕಡಿಮೆ ಮಾಡ್ರು ಅಂದ್ರೆ ನಮ್ಮನ್ನೇನು ಡಿಸ್ಕೋ ಶಾಂತಿ ಮಾಡ್ರ ನಮಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಬರ್ತೇನೆ ಮಾಡ್ತೇನೆ ಅಂದ್ರೆ ಆ ಗುಪ್ತಗಾಮಿನಿ ಆ ಗುಪ್ತ ಗಂಗೆಯ ಒಂದಿಷ್ಟು ತೀರ್ಥವನ್ನ ಮೈಗೆ ತಾಕಿದ್ರೆ ಸಾಕು ರೋಗ ರುಜಿನಗಳೆಲ್ಲ ಅವು ಸುಟ್ಟು ಹೋಗ್ತವೆ ಅನ್ನವ ನೆಕ್ಕಿ ನನ್ನಿಯ ನುಡಿದು ಅರವೊಟ್ಟಿಗೆಯ ಕಟ್ಟಿ ಮರಣದ ನಂತರ ಸ್ವರ್ಗಬಹುದಲ್ಲದೆ ಶಿವನ ನಿಜವ ಕಾಣಲಾಗದು ಗುಹೇಶ್ವರನ ಅರಿತ ಶರಣಂಗೆ ಫಲವಿಲ್ಲ ಸಿದ್ಧರಾಮ ಎಲ್ಲರಿಗೂ ಗೊತ್ತು ಯಾಕೆ ಸಿದ್ಧರಾಮನ್ನ ತಗೊಂಡೆ ಅಂತ ಒಂದು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಕೆಲವೇ ಕ್ಷಣದೊಳಗೆ ಗೊತ್ತಾಗ್ತದೆ ಸಿದ್ಧರಾಮ ಸಣ್ಣ ಬಾಲಕ 60 ವರ್ಷ ಮೇಲ್ಪಟ್ಟ ದಂಪತಿಗಳಿಗೆ ಹುಟ್ಟಿದಾತ ಆತ ಅಷ್ಟೇನು ಕ್ಷಣ ಇರಲಿಲ್ಲ ಬಟ್ ಬುದ್ಧಿಮಾಂದ್ಯ ಆಗಿದ್ದ ಅಂತ ಪುರಾಣಗಳು ಹೇಳ್ತವೆ
ಸಿದ್ಧರಾಮ ತತ್ತಂತ ಹೋದ ಮನೆಗೆ. ಆದ್ರೆ ಮರಳಿ ಬರುವಷ್ಟರೊಳಗೆ ಮಲ್ಲಯ್ಯ ಇರಲಿಲ್ಲ. ಮಲ್ಲಯ್ಯ ಎಲ್ಲಿ ಅದಾನ ಅಂತ ಕೇಳ್ತಾ ಕೇಳ್ತಾ ಹೋದಾಗ ಕಂಬಿಯನ್ನ ಹಿಡಿದು ಶ್ರೀಶೈಲಕ್ಕೆ ಹೋಗುವಂತಹ ಪಾದಯಾತ್ರಿಗಳನ್ನ ಕಂಡು ಶ್ರೀಶೈಲಕ್ಕೆ ಹೋದ. ಅಲ್ಲಿಯೂ ಮಲ್ಲಯ್ಯ ಸಿಗಲಿಲ್ಲ. ಆಗ ಪ್ರಭಾತಕ್ಕೆ ಹಾರಬೇಕು ಅಂತ ಹಾರೇ ಬಿಟ್ಟ. ಆದ್ರೆ ಮಲ್ಲಯ್ಯ ಕೈ ಬಿಟ್ಟಿಲ್ಲ, ಎತ್ಕೊಂಡು ಬಂದ. ಹಾಗೆ ಪ್ರಹ್ಲಾದ ಆನೆಯ ತುಳಿತದಿಂದ ಬಚಾವಾದ, ಸರ್ಪದ ಕಡಿತದಿಂದ ಬದುಕಿ ಬಂದ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಭಗವಂತನ ಕೈಯನ್ನ ಹಿಡಿಯೋದಕ್ಕೆ ನಾವೆಲ್ಲ ಹಂಬಲಿಸ್ತೇವೆ, ಆದ್ರೆ ಭಗವಂತನೇ ನಮ್ಮ ಕೈ ಹಿಡಿಬೇಕಲ್ಲ, ಅದು ದೊಡ್ಡದು. ಹಾಡಿರಿಗೆ ಹಾಡಿದ ಹಬ್ಬಕ್ಕೆ ಎಲ್ಲ ಪ್ರೀತಿಯ ಆತ್ಮೀಯ ಬಂಧುಗಳಿಗೆ ಶರಣಾರ್ಥಿಗಳು. ಹಿರಿಯಜ್ಜರ ಪಾದರಾವಿದರಿಗೆ ನಮಸ್ಕರಿಸುತ್ತಾ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅಜ್ಜರ ಪಾದರಾವಿದರಿಗೆ ನಮಸ್ಕರಿಸುತ್ತಾ, 475 ಕಿಲೋಮೀಟರ್ನಿಂದ ಬಂದಿದ್ದೇನೆ. ಬೆಂಗಳೂರಿಂದ ಇಲ್ಲಿಗೆ ಬಂದು ಈ ಕ್ಷೇತ್ರವನ್ನು ನೋಡಿದ ತಕ್ಷಣ ಅನಿಸ್ತು, ಒಂಚೂರು ಆಯಾಸ ಆಗಲೇ ಇಲ್ಲ. ನಿಜವಾಗಿ ಎಷ್ಟು ನಮ್ಮ ಸೌಭಾಗ್ಯ ಈ ಒಂದು ವೇದಿಕೆ ಮೇಲೆ ಹಾಡ್ತಾ ಇರೋದು ಅಂತ ಮನಸ್ಸು ತುಂಬಿ ಬಂತು. ನಿಜವಾಗ್ಲು ಬಹಳ ಹೆಮ್ಮೆ ಅನಿಸಿದೆ ಅದರ ನಿಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಹಾಗೆ ಸಾಕಷ್ಟು ಜನ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆದಿ ಗುರುವೇ
ಉಧೋ 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 ಎಲ್ಲೋ ಕಾಣೆಲ್ಲೋ ಕಾಣೆ ಎಲ್ಲಮ್ಮ ಎಲ್ಲೋ ಕಾಣೆಲ್ಲೋ ಕಾಣೆ ಅಮ್ಮ ಎಲ್ಲೋ ಕಾಣೆಲ್ಲೋ ಕಾಣೆ ಎಲ್ಲಮ್ಮ ಎಲ್ಲೋ ಕಾಣೆ
ಇದ್ರೊಳಗ ನೀನು ಇಳಿದು ನೋಡಣ್ಣ ಇದ್ರೊಳಗ ನೀನು ಇಳಿದು ನೋಡಣ್ಣ ಒಲಿದು ಬಾ ಕೇಳಿದ್ದೀರಾ? ನಾನೇ ಹಾಡಿರೋದು ಈ ಕೇಳೋಣ ಹಾಡನ್ನ. ದುನಿಯಾ ವಿಜಯ್ ನಾನು ಜಿಮ್ ಮೇಟ್ಸ್ ಒಂದೇ ಕಡೆ ಜಿಮ್ ಅಲ್ಲಿ ವರ್ಕ್ ಮಾಡೋದು ವರ್ಕೌಟ್ ಮಾಡೋದು. ಒಲಿದು ಬಾ ತಾಯೇ ಒಲಿದು ಬಾ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತು ಮೈಸಾಸುರನ ಕೊಂದು ಮೈಸೂರಿನಲ್ಲಿ ನಿಂತು ಬೆಟ್ಟದ ಬೆಳಗಿ ನೀನು ಬಾರೆ ಬೆಟ್ಟದ ಬೆಳಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಲ್ಲಪ್ಪ ಆಯಾ ಉಳ್ಳೋಳು ನೀನು ಚಾಮುಂಡಿ ಛಾಯ ಉಳ್ಳೋಳು ನೀನು ಚಾಮುಂಡಿ ಅಮ್ಮ ಆಯಾ ಉಳ್ಳೋಳು ನೀನು ಚಾಮುಂಡಿ ಛಾಯ ಉಳ್ಳೋಳು ನೀನು ಚಾಮುಂಡಿ ಆಯ ಛಾಯ ಉಳ್ಳೋಳು ಮಾಯ ಕಾಂತಿ ಚಾಮುಂಡಿ ಆಯ ಛಾಯ ಉಳ್ಳೋಳು ಮಾಯ ಕಾಂತಿ ಚಾಮುಂಡಿ ದಯಮಾಡಿ ಒಲಿದು ನೀನು ಬಾರೆ ದಯಮಾಡಿ ಒಲಿದು ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಡುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀ ಇರಲು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರಲು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಡುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀ ಇರಲು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರಲು ಮೂರು ದಿವಸ
ಮಣ್ಣ ಮುಚ್ಚಿ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದಲ್ಲೇ ತಮ್ಮ ನೀನೋಗದಲ್ಲೇ ತಮ್ಮ ನೀನೋಗದಲ್ಲೇ ತಮ್ಮ ಕಣ್ಣ ಮುಚ್ಚಿ ಅರೆ ನೀನೋಗದಲ್ಲೇ ತಮ್ಮ ಕಣ್ಣ ಮುಚ್ಚಿ ಯಾಕೆ ಅರೆ ಯಾಕೆ ಅರೆ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದಲ್ಲೇ ತಮ್ಮ ಕಣ್ಣ
ಬಡವರಿಗೆ ತಂಬೂರಿ ದೇವ ಬಾಳಕ್ಷರ ರಚಿಸಿದ ತಂಬೂರಿ ಹೇಳಲಿ ಏನಿದರ ಹಂಚಿಕೆ ಅರಿಯದ ಹೇಳಲಿ ಏನಿದರ ಹಂಚಿಕೆ ಅರಿಯದ ತಾರಗೆಣಿಗೆ ಸಲ್ಲ ತಂಬೂರಿ ತರವಲ್ಲ ಕಾಟಿನ ತಂಬೂರಿ ಸ್ವರ ಅದೇ ಬಾರಿಸದಿರೋ ತಂಬೂರಿ ಸತ್ಯಸುನಾರಿಗೆ ತಂಬೂರಿ ಇದು ನಿತ್ಯ ಉತ್ತಮರಾಡುವ ತಂಬೂರಿ ಸತ್ಯಸುನಾರಿಗೆ ತಂಬೂರಿ ಇದು ಕುಶಲರಿಗೆ ಒಪ್ಪುವ ತಂಬೂರಿ ಬತ್ತಿಸರಾಗಲಿ ಬದಿರನರಿಯದಂತ ಬತ್ತಿಸರಾಗಲಿ ಬದಿರನರಿಯದಂತ ಕತ್ತಿನಿನ್ಯಾಸವು ತಂಬೂರಿ ತರವಲ್ಲ ಕಡಿನ ತಂಬೂರಿ ಸ್ವರ ಅದೇ ಬಾರಿಸದಿರೋ ತಂಬೂರಿ ತರವಲ್ಲ ಕಡಿನ ತಂಬೂರಿ ಸ್ವರ ಅದೇ ಬಾರಿಸದಿರೋ ತಂಬೂರಿ ಹಸುರದ ಮ್ಯಾಳತಿ ತಂಬೂರಿ ಇದು ಕುಶಲಗಿ ಒಪ್ಪುವ ತಂಬೂರಿ ಹಸುರದ ಮ್ಯಾಳತಿ ತಂಬೂರಿ ಇದು ಕುಶಲಗಿ ಒಪ್ಪುವ ತಂಬೂರಿ ಶಿಶುನಾಳಧೀಶನ ಓದು ಪುರಾಣದಿ ರೇ 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 ದೇವಾ ಸಿದ್ದಯ್ಯ ನೀನೇ ಕವಿಯು ಸಿದ್ದಯ್ಯ ನೀನೇ ಮದಿಯು ಸಿದ್ದಯ್ಯ ನೀನೇ ಕವಿಯು ಸಿದ್ದಯ್ಯ ನೀನೇ ಮದಿಯು ಸಿದ್ದಯ್ಯ ನೀನೇ ಕವಿಯು ಸಿದ್ದಯ್ಯ ನೀನೇ ಮದಿಯು ನಂಬಿದ ಭಕ್ತರ ಮರಿಯ ನಂಬಿದ ಭಕ್ತರ ಮರಿಯ ನಂಬಿದ ಭಕ್ತರ ಮರಿಯ ಬಾಗಾರ ಮಂಗಳಾರತಿಯ ಬೆಳಕಿಗೆ ಸಿದ್ದಯ್ಯ ನೀನೇ ಹೂವ ಚೆಲ್ಲಾಡ ಮಂಗಳಾರತಿಯ ಬೆಳಕಿಗೆ ಸಿದ್ದಯ್ಯ ನೀನೇ ಹೂವ ಚೆಲ್ಲಾಡ ಬನ್ನಿರೇ ಎಲ್ಲಾರು ಚಪ್ಪಾಳೆ ಹೊಡ್ರಲಿ ಇಷ್ಟು ಚಂದ ಆಡಾಡಕ್ಕೆ ಏನು ಅಂದಿರ್ಲಿ ನೋಡಿಲ್ಲ ಯಾರು ಕೊಡ್ಲಿದ್ರ ಚಪ್ಪಾಳೆ ಏಟ್ ಕೊಟ್ಟಿನಿ ಹೇಳ್ರಿ ನೋಡೋಣ ಮಕ್ಕಳ ಬರೀ ಅದ್ರ ಬಿಡ್ಲಿ ನೀವು 11 ರೂಪಾಯಿ ಕೊಟ್ಟರು 50,000 ಅಂತ ಹೇಳ್ತಾರೆ
ಈಗ 50,000 ಕೂಡ್ಸಕ 2 ತಿಂಗಳಾಗಿದ್ಲೆ ಮತ್ತೆ 11 ಕೊಡ್ತೀರಿ ಯಾವ ಕೂಡ್ಸಿ ಇಲ್ಲ ಕೊಡ್ತಾರ ನಾನು ಬರ್ತೀನಿ ನಾ ಅವರಷ್ಟು ಒಂದು ಹೇಳ ನೋಡಕ ಸರದಕ ಕಿತ್ತ ನನ್ನ ಮಗ ಎತ್ತಿನ ಮತ್ತೆ ಮಾತಾಡ್ಬೇಡಿ ಸುಮ್ಮನೆ ಕೂತ್ಕೋ ನಿಮ್ಮ ಅವ್ವನ ಹೆಂಡತಿ ನಿಮ್ಮ ಹೆಂಡತಿ ಅಂದ್ರ ತಿನ್ನಕ್ ಉಣ್ಣಕ್ ಏನು ನಿಮ್ಗೆ ಹಾಕಿಲ್ವಾ ಎಲ್ಲ ಮಾಡಿರೋದೆಲ್ಲ ಅವ್ರ ಒಬ್ಬರೇ ತಿಂತಾರ ಅಂತ ಅಲ್ಲ ಆದ್ರೂ ಸರ್ ನಿಮ್ ಹೆಂಡತಿ ತಿನ್ನ ನೀವೇ ಜಾಸ್ತಿ ತಿನ್ನಿ ಸರ್ ದಪ್ಪ ಆಗೋದ್ರೆ ಆಯ್ತಾಯ್ತು ಪಿಕ್ಚರ್ ನೋಡ್ತಾ ಸುಮ್ಮನೆ ಪಿಕ್ಚರ್ ಯಾವ್ದು ಇದು ಸುಮ್ಮನೆ ನೋಡು ಅಲ್ಲ ಸುಮ್ಮನೆ ನೋಡ್ತೀನಿ ಪಿಕ್ಚರ್ ಯಾವ್ದು ಅಂತ ಪಿಕ್ಚರ್ ಹೆಸರು ಸುಮ್ಮನೆ ನೋಡ್ಕೊಳ್ಳಲ್ಲ ಸರ್ 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 ಈ ಪಿಕ್ಚರ್ ಅಲ್ಲಿ ಮಾಡಿರೋದು ಯಾರು ಒಬ್ರದಾಗ ಸರ್ ಹೀರೋಯಿನ್ ಯಾರು ನಿಮ್ಮವ್ವ ನಮ್ಮವ್ವ ಹೀರೋಯಿನ್ ನಂಗೆ ಹೇಳಿವಲ್ಲ ನಮ್ಮವ್ವ ಸರ್ ಈ ಪಿಕ್ಚರ್ ಅಲ್ಲಿ ಸಾಂಗ್ಗಳಿದ್ದಾವ ಸಾಂಗಿಲ್ಲ ಒಂದ್ ಸವ ಮಾಡಿರ್ತಾರ ಲೋ ಬಾಯಿ ಬಡ್ಕೊಳ್ಳೋದು ಬಡ್ಕಂದ್ಯಾ ಆಯ್ತಾಯ್ತು ಬಡ್ಕಂದಿಲ್ಲ ಪಿಕ್ಚರ್ ನೋಡ್ಬೇಕು ಫೈಟ್ ಇದಾವೆ ಈ ಪಿಕ್ಚರ್ ಅಲ್ಲಿ ಹೋಯ್ತಿಲ್ಲಕ್ಕಲ್ಲ ಒಂದು ಸುತ್ತ ಆಯ್ತಾಯ್ತು ಪಿಕ್ಚರ್ ನೋಡ್ಬೇಕು ಸುಮ್ಮನೆ ಏನ್ ತಲೆಕೆಡ್ದವ್ರೆ ಟಿಕೆಟ್ ಕೊಟ್ಟು ಬಂದಿದ್ದೀನಿ ನಾನು ಸುಮ್ಮನೆ ಸ್ವಲ್ಪ ಆದ್ರೂ ನೀನ್ ನೋಡ್ತಾ ಸೂಪರ್ ಏನ್ ಪಿಕ್ಚರ್ ಪಿಕ್ಚರ್ ನೋಡ್ಬೇಕು ಸುಮ್ಮನೆ ಕಂಡಿದ್ದ ಹೆಂಗ್ ಸೂಪರ್ ಕಂಡಳು ಕುದುರೆ ಕುದುರೆ ಇವರು ನಿಮ್ಮ ಹೆಂಡ್ತಿನ ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್ 3 ವರ್ಷ ಆಯ್ತು ಮಕ್ಕಳು ಆಗಿಲ್ಲ ಮತ್ತಿದ್ದೆ ಮದುವೆ ಆಗಿದೆ ಅವಳ ಕೆಳ ಕೆಳ ಪಿಕ್ಚರ್ ನೋಡ್ತಾ ಜೊತೆ ಸುಮ್ಮನೆ ನೋಡೋದು ತೊಂದರೆ ಕೊಡ್ಬೇಡ ಆಯ್ತಾಯ್ತು ಹೌದು ಸರ್ ಆಯ್ತು ಕೂತ್ಕೋ ಯಾಕೆ ಬೇಡ ಸುಮ್ಮನೆ ನಾನು ನಾನು ಪಿಕ್ಚರ್ ನೋಡ್ಬೇಕು ನನಗೆ ನಾನು ಹೋದ್ಸಲ ಇದೇ ಫಂಕ್ಷನ್ ಬಂದಿದ್ದೆ ಅಜ್ಜೋರ ಆಶೀರ್ವಾದ ಪಡ್ಕೋಣ ಅಂತ ಆಗ ಇವ್ರನ್ನ ಇಲ್ಲೇ ನೋಡಿದ್ದೆ ಇವ್ ಹೆಂಗೆ ಪಲ್ಟ ಮದುವೆ ತಲೆಗಡೆ ನೀವು ಪರೀಕ್ಷೆ ಮಾಡ್ತೀನಿ ನೋಡಿ ಮೇಡಮ್ ನಮಸ್ತೆ ನಿಮ್ ಗಂಡ ಹೆಸರೇನು ಹಲೋ ನಿಮ್ ಗಂಡ ಹಲೋ ನಿಮ್ ಗಂಡ ರೆಕಾರ್ಡ್ ಮಾಡ್ಕೊಂಡು ಇವ್ರು ಮದುವೆ ಅವ್ರ ಅಪ್ಪನ ಹೆಸರೇನು ಸುಂದ್ರ ನಿಮ್ಮ ಅಪ್ಪನ ಹೆಸರೇನು ಈ ಅಪ್ಪ ಸುಂದರ ಅವ್ರ ಕಡೆ ನಜಪ್ಪ ಏನೋ ಮಿಸ್ಟೇಕ್ ಐತಿಲ್ಲ ಹಲೋ ಏ ಇಲ್ಲ ಚಾಕ್ಲೇಟ್ ನನ್ನ ತಗೊಂಬನ್ನಿ ಸರ್ ಬಿಸಿ ಬೆಳೆ ಬಾಟ್ನ ತಗೊಂಬನ್ನಿ ಸರ್ ಈಗ ಸಿಕ್ಕುಗಳ ತರಕ್ ಹೋಗ್ಬಿಡಿ ಮತ್ತೆ ಬಾದಾಮಿಗೆ ಹೋಗಿ ತಗೊಂಬನ್ನಿ ಬಾದಾಮಿಯ ಬಾದಾಮಿಗೆ ಯಾಕೆ ಹೋಗೋಣ ಒಂಚೂರು ಲೇಟ್ ಆಗಿ ಬಂದಿ ಸರ್ ಸನ್ಮಾನ ಮಾಡ್ರಿ ಏ ಸತೀಶ್ ಕುಂದ್ರಬೇಕು ಸೇರ್ತವ ಇನ್ನೊಂದು
ಬರ್ಲಿ ಚಪ್ಪಾಳೆ. ಇಷ್ಟೊತ್ತು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಬರೆಯಂಗಿಲ್ಲ. Yes, बताओ. ಬಾರ ಮತ್ತೆ ಮನ್ಯಾಗ ಹೋಗಿ ಹೇಳಿದ್ರೆ ಏನ್ ಮಾಡಿ ಇಲ್ಲೇ ಅನ್ನಕರ ಹಿಂಗ್ ಮಾಡ್ತೇವೆ. ಮುಯ್ ಕೊಟ್ಟಾಗ ಬೇಡ ಅನ್ಬಾರ್ದು. ಈಗ ಸಂಸ್ಕ ಮಾಡ್ತೀನಿ ವಾಕ್ ಹೋಗೋದು ಬರಲ್ಲ. ಸಂಸ್ಕೃತಿ ಏನ್ ನಮ್ಮ ಕೆಲಸ ಇದ್ರೆ ಗುಡ್ರಿಗೆ ಹೋಗ್ಬೇಕು. ಬ್ಯಾಟೆ ಹಾಕ್ಸ್ಬಿಟ್ರೆ ನಮ್ಮ ಅಪ್ಪ ಬೆಂಕಿ ಮನೆ ಸ್ಕಿಟ್ ಮಾಡಲಿ ಅದು ಸಂಸ್ಕೃತ ಏನು ನಾ ಸ್ಕಿಟ್ ಕೊಡ್ತೀನಿ ನಾನು ಮಾಡೋದು ನಾಳೆ ಹೇಳ್ತೀನಿ. ಆಯ್ತು, ಫೋಟೋ ಆಯ್ತಾ? ಧನ್ಯವಾದಗಳು. ನೆಕ್ಸ್ಟ್ ಕಾರ್ಯಕ್ರಮ ನಂಬರ್ ಅವ್ರದ್ದು ಇದನ್ನ ಹಾಕ ವಿಟಿ ಹಾಕಂತ ಹೇಳ. ವಿಟಿ ಹಾಕ ಧನುಷ.
ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು. ಈ ಕ್ರೇಜಿ ಸ್ಟಾರ್ ಸೃಷ್ಟಿ ಮಾಡಿರೋದು ಈ ಜನ, ಇಷ್ಟು ಮಟ್ಟಿಗೆ ಬೆಳೆಸಿರೋದು ಈ ಜನನೇ. ನನ್ನ ಪ್ರತಿಯೊಂದು ಕನಸಿಗೂ ರೆಕ್ಕೆ ಆಗಿದ್ದಿದ್ದೆ ಜನ. ನಾನು ಗೆದ್ದಾಗ ಮಾತ್ರ ಜೊತೆಲಿದ್ರು ಅನ್ಕೋಬೇಡ, ನಾನು ಸೋತಾಗೋ ಜೊತೆಗಿದ್ರು. ಈಗ ಈ ನೋವು ಜೊತೆಗಿರ್ತಾರೆ ಈ ಜನ.
ಹಾ ಜೂನಿಯರ್ ಉಪೇಂದ್ರ ಬರ್ತಾನೆ, ಚಪ್ಪಾಳೆ ಹೊಡ್ರಿ ಎಲ್ಲರೂ. ನೆಕ್ಸ್ಟ್ ಆಗ್ತದೆ ಜೂನಿಯರ್. ನಾಳೆ ಬರ್ರಿ ಎಲ್ಲರೂ. ಎಲ್ಲರೂ ಬರ್ಬೇಕು. ಈ ನೈಟ್ ಎಂಜಾಯ್ ಮಾಡಿ. ಇದು ಯಾವ ಉತ್ಸವ? ಸಿದ್ಧಶ್ರೀ ಉತ್ಸವ. ಕರ್ನಾಟಕದ ಏಕೈಕ ಉತ್ತರ ಕರ್ನಾಟಕ ಫಿಲಿಂ ಫೆಸ್ಟಿವಲ್ ನಡೆಸುವಂತ ಮಠ ಯಾವ್ದಾದ್ರು ಇದ್ರೆ ಸಿದ್ದಪ್ಪನ ಮಠ, ಅದು ಸಿದ್ಧನ ಕೂಡ. ಒಂದು ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು.
ಮಾಲ್ಡೀವ್ಸ್ ಎಲ್ಲ ದೇಶದೊಳಗೆ ಮಾಡ್ತಾನೆ ನೋಡ್ಲಿ, ಚಪ್ಪಾಳಿ ಮಾಡ್ರಿ ಎಲ್ಲರೂ. ಆಮೇಲೆ ಶಾರುಖ್ ಖಾನ್ದು ಜವಾನ್ ಫಿಲ್ಮ್ ಅದರಲ್ಲಿ ನೋಡಿದ್ರಲ್ಲ, ಚೆನ್ನೈದಲ್ಲಿ ಇವೆಂಟ್ ಮಾಡಿದಾಗ ಚಪ್ಪಾಳಿ ಹೊಡ್ರಿ ಎಲ್ಲರೂ. ಹಾಗೆಯೇ ನಮ್ಮ ಪೂಜಾ ಮೇಡಮ್, ಇವರು NL ಕಂಪ್ನಿಯಲ್ಲಿ ಪಾರ್ಟ್ನರ್ ಇದ್ದಾರೆ. ಭಾಳ ನಮಗೂ ಇದಕ್ಕೆ ಶ್ರೀಲಂಕಾಕ್ಕೆ ಕರೆದ್ರು, ಮ್ಯಾಗ ವಿಮಾನ ಬಿದ್ದರೆ ಏನು ಮಾಡಪ್ಪ ಅಲ್ಲಿ. ಅದಕ್ಕೆ ಅದೇ ರೀತಿಯಾಗಿ ನಮ್ಮ ಶುಭರಕ್ಷಾ ಮೇಡಮ್ ಅದೇ ಚಪ್ಪಾಳೆ ಹೊಡ್ರಪ್ಪ ಎಲ್ಲರೂ. ಆಮೇಲೆ ಮಂಗಳಗೌರಿ ನೋಡಿದ್ರೆ ಏನು ಸೀರಿಯಲ್? ಹಾಂ, ಮಂಗಳಗೌರಿ ಸೀರಿಯಲ್ ಮಾಡಿದ್ದಾರೆ ಅವರು. ನೀವೇ ಮಾತಾಡಿ, ಯಾವ್ದು ಏನು ಮಾಡಿದ್ರೆ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಎನರ್ಜಿ ಇಲ್ವಾ? ಊಟ ಮಾಡಿದ್ರಾ? ನಾನು ಮಾಡಿಲ್ಲ. ನಾನು ಇವಾಗ ಬೆಂಗಳೂರಿಂದ ಬಂದೆ, ನಿಮ್ಮನ್ನ ನೋಡೋದ್ರಿಂದ. ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬಾ ಖುಷಿ ಆಗ್ತಾ ಇದೆ. ಜಾತ್ರೆ ನೋಡಿ ನಾನು ಊರಲ್ಲಿ ಅಜ್ಜಿ ಮನೆಗೆ ಹೋಗಿ ಜಾತ್ರೆ ಎಲ್ಲ ನೋಡಿ, ರಥ ನೋಡಿ ನಮ್ಮ ಅಜ್ಜಿ ನೆನಪಾಯ್ತು. ಇವಾಗ ನನಗೆ ಅಜ್ಜಿ ಥರನೇ ಅನಿಸ್ತು. ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಾಡಿದ್ದೀನಿ, ಬಟ್ ಇವಾಗ ನಾನು ತಮಿಳ್ ತೆಲುಗಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಇದಕ್ಕಿಂತ ಮುಂಚೆ ನಾನು ಮಂಗಳಗೌರಿ ಅಂತ ಸೀರಿಯಲ್ ಮಾಡಿದ್ದೆ, ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಾಡಿದ್ದೆ. ಒಂದು ವಿಲನ್ ಕ್ಯಾರೆಕ್ಟರ್ ಗೊತ್ತಿಲ್ಲ, ನೆನಪಿದೆಯೋ ನೆನಪಿಲ್ಲ ಅಂತ, ಬಿಕಾಸ್ ಸೀರಿಯಲ್ ಮುಗ್ದು ಆಲ್ಮೋಸ್ಟ್ ತುಂಬಾ ವರ್ಷನೇ ಆಯ್ತು. ಅದಕ್ಕೆ ಬಿಟ್ಟರೆ ಮೂವಿ ಕೂಡ ತುಂಬ ಮಾಡಿದ್ದೀನಿ. ಆ್ಯಪಲ್ ಕೇಕ್ ಅಂತ ಒಂದು ಮೂವಿ ಮಾಡಿದೆ. ಹೋಮ್ ಮಿನಿಸ್ಟರ್ ಉಪೇಂದ್ರ ಅವ್ರ ಜೊತೆ ಲಾಸ್ಟ್ ಇಯರ್ ನನಗೆ ಅವಾರ್ಡ್ ಕೂಡ ಬಂತು. ರಾಬರ್ಟ್ ಮೂವಿಲಿ ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಅವ್ರ ಜೊತೆ. ಯಾವಾಗಲೂ ನಮ್ಮಲ್ಲಿ ಇರಬೇಕು. ನಮ್ಮಂತ ಕಲಾವಿದರು ಬೆಳಿಬೇಕಂದ್ರೆ ನಿಮ್ಮಂತ ಆಶೀರ್ವಾದ ನಮ್ಗೆ ಇರ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಜಾಕಿರ್ ಹುಸೇನ್. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ಗುರುಗಳು ನಾನು ಒಂದು ಮೈನ್ಯೂಟ್ ಮೂಮೆಂಟ್ಸ್ನ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಶುರು 3 ವರ್ಷ ಮುಂಚೆ ನನ್ನ ಗುರುಗಳನ್ನ ಸಿಕ್ಕಿದಾಗ ನಾನು ನನ್ನ ಐಡೆಂಟಿಟಿನ ಹೇಳಿರಲಿಲ್ಲ. ಹಾಗೆ ಕನ್ನಡದಲ್ಲಿ ಮಾತಾಡ್ತಾ ಲಾಸ್ಟ್ ಗುರುಗಳಿಗೆ ನನ್ನ ಹೆಸರು ಹೇಳಿದರು. ಗುರುಗಳು ಫ್ರೆಂಡ್ಲಿ ನೇಚರು ಮತ್ತು ಈ ಅಪ್ಪ ಮಗ ಬಾಂಡಿಂಗ್ ನೇಚರ್ ನನ್ನ ಜೊತೆ ನಾನು ಬೆಳೆಸ್ಕೊಂಡಿದ್ದೀನಿ. ಇದೇ ರೀತಿ ಗುರುಗಳಿಗೆ ಯಾವುದೇ ದೃಷ್ಟಿ ಬರಬಾರ್ದು. ಆ್ಯಂಡ್ ಹೀಗೆ ನಗ್ತಾ ಗುರುಗಳು ಇದೇ ವರ್ಷ ಈ ಥರ ಇವೆಂಟ್ಸ್ ಮಾಡ್ತಾ ಇದ್ವಿ. ಎವ್ರಿ ಇಯರ್ ನಾನು ಬರ್ತೀನಿ ಅಂತ ನಾನು ಪ್ರಮಾಣ ಮಾಡ್ತೀನಿ. ಸನ್ಮಾನ ಮಾಡಪ್ಪ. ಚಪ್ಪಾಳೆ.
ತಾಯಿ ಪ್ರೇಮ ಭಗವಂತನ ಪ್ರೇಮಕ್ಕಿಂತ ಕಮ್ಮಿ ಇರಲಾರ್ದು, ಒಂದು ತೂಕ ಹೆಚ್ಚೇ ಇದ್ದಿತ್ತು. ಯಾಕಂದ್ರೆ ನಿಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ ಒಂದೇ. ಎಲ್ಲರ ಬದುಕಿನಲ್ಲೂ ಒಂದೊಂದು ಕಥೆಗಳಿರ್ತವೆ. ಮನೆ ಗೋಡೆ ಮೇಲೆ ನೇತಿದ ಚಿತ್ರ, ಮುಖದ ಮೇಲೆ ತರಚಿನ ಗಾಯ, ಹಸಿವಾಗುತ್ತೆ ಅಂತ ಹೇಳೋಕ್ಕೂ ಮುಂಚೆ ಮಾಡಿದ ತಿಂಡಿ, ಚಳಿ ಜ್ವರ ಬಂದಾಗ ನಿನ್ನ ಅಪ್ಪುಗೆ ಕೊಟ್ಟ ಶಾಖ, ಸ್ಕೂಲಲ್ಲಿ ಸ್ಟೇಜ್ನಲ್ಲಿ ಪಾತ್ರ ಮಾಡುವಾಗ ನಿನ್ನ ಕಣ್ಣಲ್ಲಿ ಕಂಡ ಹೆಮ್ಮೆ, ಕಾಲೇಜ್ ಓದಿಸೋಕೆ ನಿನ್ನ ಪಟ್ಟ ಪಾಡು, ಕೆಲಸ ಸಿಗದೆ ಮನೇಲಿ ಸೋತ್ ಕೂತಾಗ ನೀನು ಆಡಿದ ಧೈರ್ಯದ ಮಾತುಗಳು, ಈ ಪ್ರಪಂಚದಿಂದ ನನ್ನನ್ನು ಕಾಪಾಡೋಕೆ ನಿನ್ನ ಹೋರಾಟ, ಎಲ್ಲವೂ ಕಥೆಗಳು, ನಿನ್ನಿಂದ ಶುರುವಾದ ಕಥೆಗಳು. ವಿಷ್ಣು ಶಿವಾಯತೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಕೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ನಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ. ಅಮ್ಮ ಅವ್ರ ಬರ್ಡೇ ಯಾವತ್ತು ಸೆಲೆಬ್ರೇಟ್ ಮಾಡ್ತಾರಲ್ಲ ಕಣ, ಅದು ಲಾಸ್ಟ್ ಟೈಮ್ ಕೊಟ್ಟಿದ್ದ ಸರ್ಪ್ರೈಸ್ಗೆ ಅಮ್ಮ ತುಂಬಾನೇ ಖುಷಿಯಾಗಿದ್ರು. ಆದ್ರೆ ಅದೇ ಸರ್ಪ್ರೈಸ್ ಕೊಡಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಈ ಸಾರಿ ಅಮ್ಮನ ಒಂದು ಮರೊಂದು ಸರಿ ಕೊಡ್ಸೋಣ ಅಂತಿದ್ದೀನಿ. ಅಮ್ಮ ಮರೊಂದು ಸರಿ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ವಾ? ಮಗ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಡ್ರು. ಅಮ್ಮ ತಿಳ್ಕೊಂಡು 10 ವರ್ಷ ಆಯ್ತು. ಇನ್ನೂ ಬದುಕಿದ್ರೆ ನನ್ನ ನೆನಪಲ್ಲಿ ಎಷ್ಟು ದಿನ ಇತ್ತು. ಒಂದ್ಸಲ ಡಾಕ್ಟರ್ ಹತ್ರ ಹೋಗ್ಬಿಟ್ರಮ್ಮ. ಅಮ್ಮ ತೀರ್ಕೊಂಡ್ರ? ಯಾರು ಹೇಳಿದ್ರು? ಅಮ್ಮ ತೀರ್ಕೊಂಡಿಲ್ಲ. ಬಹುಶಃ ಅಮ್ಮನ ನನ್ನ ಮೇಲೆ ಕೋಪ ಅನ್ಸುತ್ತೆ. ಅದಕ್ಕೆ 10 ವರ್ಷದಿಂದ ನಾನು ಮಾತಾಡ್ತಾ ಇದ್ರು, ಅಮ್ಮ ಮಾತ್ರ ಮಾತಾಡ್ತಾ ಇಲ್ಲ. ಮಗನಿಗೆ ವಿಷಯ ಇಲ್ಲ. ಒಬ್ಬ ವ್ಯಕ್ತಿ ಸತ್ತಾಗ ಬರೋದ ಹೆಸರು ಸಾವಲ್ಲ ಕಣ, ನಾವು ಒಬ್ಬ ಮರ್ತಾಗ ಬರೋದ ಹೆಸರೇ ಸಾವು. ನಡೆವ ದೈವವೇ ಅಮ್ಮ, ಅಮ್ಮ ಈ ಜನ್ಮ ನಿನ್ನ ವರದಾನವಮ್ಮ, ಅಮ್ಮ. ಜೀವ ಕೊಟ್ಟವಳು ತುತ್ತು ಹಿಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣವತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಳಚವೇ ಕೊರತೆ ನನ್ನ ಸಿರೆ
ಅಮ್ಮ ಇರುವಾಗ ಕೇರ್ ಮಾಡಿ. ಇವು ನಮ್ಮ ಮಠದಿಂದ ಬೆಳೆದ ನೋಡಿ ಹೊಡ್ರಿ ಚಪ್ಪಾಳೆ ಹೊಡ್ರಿ ಎಲ್ಲರೂ ಎಲ್ಲ ಕಡೆ. ಇಂದು ಧರಾ ಪರಿಪಾಹಿ ದೇವಾ, ಇಂದು ಧರಾ ಪರಿಪಾಹಿ ದೇವಾ, ನಂದದಿಂದ ಶ್ರೀ ಗೌರಿ ಕಾಂತ, ನಂದದಿಂದ ಶ್ರೀ ಗೌರಿ ಕಾಂತ, ಚರಣ ದೇವಾ, ಇಂದು ಧರಾ ಪರಿಪಾಹಿ ದೇವಾ, ಇಂದು ಧರಾ ಪರಿ, ಇಂದು ಧರಾ ಪರಿ, ಇಂದು ಧರಾ ಪರಿಪಾಹಿ ದೇವಾ. ಕಲಿಯುಗ ಅಂತಾರಲ್ಲಪ್ಪ, ಅದ ಬಂದೈತ್ ನೋಡಿ. ನೀನಾ ಕಾಪಾಡ್ ದೇವ್ರ 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 ಏನೇ ಕೊಟ್ಟು ಬಿಡೋದು ಅವ್ರಿಗೆ. ಏನೇ ಕೊಟ್ಟು ಈ ಮಗ ಯಾವಾಗ ಬಂದಲ್ಗ ಇಲ್ಲಿ ದೇವ್ರ ಎಲ್ಲಾರು ಸೂರ್ಯ ಹುಟ್ಟಕ್ಕಿಂತ ಮೊದಲ ಎದ್ರ ಈ ಮಗ ಸೂರ್ಯ ನೆತ್ತಿ ಮೇಲೆ ಬಂದು ಕಾಲ್ವರ್ಗ್ ತಗೊಂಡು ಹೊಡೆದ್ರು ಹೇಳೋದಿಲ್ಲ. ಊರು ಬಿಟ್ಟು ಈ ಸಿಟಿ ಒಳಗೆ ಒಂದು ನೌಕರಿ ಮಾಡೋಣ ಮಗ, ಇಲ್ಲಿ ಯಾವ ನೌಕರಿನೂ ಸಿಗೋಲ್ಲ. ಈ ಮಗ ಅದು ಯಾವ ಚಿಂತನೆ ಇಲ್ಲ. ಯಾಕೆ ಹಿಂಗೆ ಕಾಡ್ತೀನಿ ಮಾದೇವ ಕೊನೆಯುಗದ ನಿರ್ಮಾಣವಾಗಿತ್ತು ಗೊತ್ತಾ? ಅಲ್ಲ, ಮಾರ್ಕೆಟ್ನಾಗ ರೇಟ್ ಅಷ್ಟೇ ಇರಿದ್ರು, ನಾ ಮಾತ್ರ ದಿನ ಹಣ್ಣು ಕಾಯಿ ಕಪ್ರ ಊದುವತ್ತಿ ಲಿಂಬೆ ಹಣ್ಣು ಅನ್ನಂಗ ಇಲ್ಲೊಂದು ಲಿಂಬೆ ಹಣ್ಣು ಇಟ್ಟಿದ್ನಲ್ಲ, ಎಲ್ಲೈತದು? ಸೀತಾ ಸೀತಾ ನನ್ನ ಲಿಂಬೆ ನೋಡಿ ಎಲ್ಲೇ ಲಿಂಬೆ ನೋಡಿ ಎಲ್ಲೇ ಈ ನಮ್ಮ ಮುದ್ದೆ ಅದಾರಲ್ರಿ ನಮಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ತಂಡ ಬರ್ತಾರೆ ಮಾಸ್ಟರ್. ಮುತ್ತೂನ ಪಾತ್ರದಲ್ಲಿ ಪ್ರಶಾಂತ್ ಬೇರ್, ಅಪ್ಪನ ಪಾತ್ರದಲ್ಲಿ ಪ್ರೇಮ್ ನಿರಗಟ್ಟಿ, ಕಾಮಾಕ್ಷಿ ಪಾತ್ರದಲ್ಲಿ ಸುಕನ್ಯಾ ಮತ್ತು ಬಡ್ಡಿ ಮಗನ ಪಾತ್ರದಲ್ಲಿ ಸಿದ್ಧಾರ್ಥ. ಈ ನಾಟಕಕ್ಕೆ ನಮಗೆ ಸಹಕಾರವನ್ನು ನೀಡಿದವರು, ಆಮೇಲೆ ಈ ನಮ್ಮ ನಾಟಕದ ಮ್ಯಾನೇಜರ್ ಹಾಗೂ